ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಚಿಕ್ಕಪೇಟೆಗೆ ಹೊರಟಿದ್ವಿ. ಸೊ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಹೋಗಬೇಕು ಅಂತ, ಬಟ್ ಈ ಫೆಸ್ಟಿವಲ್ಸ್ ಎಲ್ಲ ಮುಗ್ದೋಗ್ಬಿಡಲಿ, ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಮುಗ್ದೋಗ್ಬಿಡಲಿ ಅಂತ ನಾವೇ ಡಿಲೇ ಮಾಡಿದ್ವಿ. ಸ್ವಲ್ಪ ಅಲ್ಲಿ ಕ್ರೌಡ್ ಇರುತ್ತೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿ ನಾವೇ ಸ್ಕಿಪ್ ಮಾಡಿ ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಏನಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಅನ್ನೋದು ಒಂದೇ ಒಂದು ಮೇನ್ ರೀಸನ್ಗಷ್ಟೇ. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಒಂದು ಫ್ರೆಂಡ್ ರೆಫರ್ ಮಾಡಿರೋದು ಈ ಶಾಪು. ನನಗೆ ಸ್ವಲ್ಪ ಸ್ಯಾರೀಸ್ಗೆ ರೆಡಿಮೇಡ್ ಬ್ಲೌಸ್ ಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಚಿಕ್ಕಪೇಟೆಗೆ. ಅದೊಂದು ರೀಸನ್ಗೆ ಅಷ್ಟೇ. ಹಾಗೆ ನಾವು ಮ್ಯಾಟ್ರಸ್ ತೊಗೊಂಡಿದ್ವಲ್ಲ, ಅದಕ್ಕೆ ವಾಟರ್ ಪ್ರೂಫ್ದು ಕವರ್ ಬೇಕಿತ್ತು. ಹಾಗಾಗಿ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ, ಬನ್ನಿ. ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋ ನೋಡಿ. ಅಲ್ಲಿ ನೋಡಲಿ, ನಾನು ಮಾಡೋದು ಏಕೆ ಈಚೆ ಬಾ, ಇಲ್ಲಿ ನಾನು ನಿಲ್ಸ್ಬಿಟ್ಟ. ಅಲ್ಲಿ ನೋಡಲಿ. ಪ್ಲೇನ್ ಕೇಸ್ ಕೊಡ್ತಾ ಇದ್ದಾನೆ. ಮಾರ್ನಿಂಗ್ ಏನು ಟಿಫನ್ ಮಾಡಿರಲಿಲ್ಲ, ಹಾಗೆ ಆನ್ ದ ವೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಇದು ಮಲ್ಲೇಶ್ವರಮಲ್ಲಿ ಟಿಫನ್ ಮಾಡಿದ್ದು ನಾವು. ಸೊ ಗಣೇಶ ಅಂತೂ ಇಷ್ಟು ಅಟ್ರಾಕ್ಟಿವ್ ಆಗಿ ರೆಡ್ ಕಲರು ಸಖತ್ತಾಗಿತ್ತು, ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಹೊರಗಡೆ ಏನಾದರೂ ಟಿಫನ್ ಮಾಡಬೇಕು ಅಂದರೆ ಗಾನಗೊಂದು ಇಡ್ಲಿ ತೊಗೊತೀನಿ ಅಷ್ಟೇ. ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ಹಾಗೆ ಶೇಖ್ರಿ ಫ್ರೈಡ್ ರೈಸ್ ತೊಗೊಂಡಿದ್ರು. ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ರೀಸೆಂಟಾಗಿ ಒಂದು 1 ಮಂತ್ ಅಷ್ಟೇ ಅಂತೆ ಆಗಿದ್ದು ಇದು ಹೋಟೆಲ್ಲು ಶುರು ಆಗಿ. ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ ಮಲ್ಲೇಶ್ವರಂ ಹತ್ರ. ಸೊ ಪರವಾಗಿಲ್ಲ ಅಂತ ಹೇಳ್ಕೊಳ್ಳೋ ಅಂಥ ಫುಡ್ ಏನಿರಲಿಲ್ಲ, ನಾರ್ಮಲಾಗಿ ಚೆನ್ನಾಗಿತ್ತು ಅಷ್ಟೇ. ಟೇಸ್ಟ್ ವೈಸ್ ಪರವಾಗಿಲ್ಲ. ಹಾಗೆ ಅಲ್ಲಿಂದ ಡೈರೆಕ್ಟು ನಾವು ಚಿಕ್ಕಪೇಟೆಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ರೋಡಲ್ಲಿ ಎಷ್ಟು ಗಣೇಶ ಅಂದರೆ ನನ್ನ ಲೈಫಲ್ಲಿ ಅಷ್ಟು ಗಣೇಶ ನೋಡಿರಲಿಲ್ಲ. ಮೆರವಣಿಗೆ ಮಾಡ್ತಾಯಿದ್ದಿದ್ದು. ಸೊ ಶೇಖ್ರಿ ಹೇಳ್ತಾಯಿದ್ರು, ನೀನು ಪ್ರತಿ ವರ್ಷ ಬಂದರೂ ಹಿಂಗೆ ಇರುತ್ತೆ ಇಲ್ಲಿ ಚಿಕ್ಕಪೇಟೆಯಲ್ಲಿ, ಗಲ್ಲೀಲೂ ಗಣೇಶ ಕೂರಿಸಿರ್ತಾರೆ. ಒಂದೇ ಸಲ ಕೂರಿಸೋದು, ಒಂದೇ ಸಲ ಎತ್ತೋದು ಅಷ್ಟೇ, ಹಿಂಗೆ ಇರುತ್ತೆ ಪ್ರತಿ ವರ್ಷ ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಈ ಸಲ ಅಂತೂ ನೋಡಿ ಎಷ್ಟು ಗಣೇಶ ಅಂದರೆ ಅಷ್ಟು ಗಣೇಶ ನೋಡಿದ್ದೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದು. ಸಖತ್ತಾಗಿತ್ತು. ಹಾಗೆ ಅದು ತಮಟೆ ಸೌಂಡು ಮತ್ತು ಸಾಂಗ್ಸು ಸಖತ್ತಾಗಿತ್ತು. ಎಂಟ್ರಿ ಮಾತ್ರ ಅಲ್ಲಿ ಸಖತ್ತು ಗಣೇಶ, ರೋಡ್ ಫುಲ್ಲು ಗಣೇಶನೇ. ಸೊ ಅದನ್ನು ಒಂದೆರಡು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದಷ್ಟು ಗಣೇಶನ ನಾನು ನೋಡಿದೆ, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ನೋಡಿ. ಇದು ನಾನು ಹೋಗ್ತಾ ಇರೋದು ನಾನು ಪ್ರೀವಿಯಸ್ ಹೇಳ್ದಂಗೆ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಶಾಪ್ಗೆ ಹೋಗ್ತಾಯಿದ್ದೀನಿ. ಇದು ನನಗೆ ರೆಫರ್ ಮಾಡಿದ್ದು, ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು. ಸೊ ಒಂದು ಸಲ ವಿಸಿಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸಖತ್ತಾಗಿತ್ತು. ಕಲೆಕ್ಷನ್ಸ್ ಅಂತೂ ತುಂಬಾ ಇತ್ತು. ಚಿಕ್ಕಪೇಟೆ ಅಂದರೆ ಹೇಳಲೇಬೇಕಾ, ಅಷ್ಟು ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ. ಇದಂತೂ ನನಗೆ ಗೋಲ್ಡ್ ಕಲರ್ ಒಂದು ಬೇಕಿತ್ತು, ಅದೊಂದು ನೋಡ್ತಾ ಇದ್ದೆ. ಸಖತ್ತು ವರ್ಕ್ ಇರೋದು ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾಯಿತ್ತು ಅಲ್ಲಿ. ನೋಡಿ, ನಾವು ಇಲ್ಲಿ ಸ್ಯಾರಿ ಬ್ಲೌಸ್ ಹೊಲ್ಸೋದೆ ಆಲ್ಮೋಸ್ಟ್ ಒಂದು 7,000 8,000 ಆ ಥರ ಇರುತ್ತೆ. ಈ ಥರ ಎಂಬ್ರಾಯ್ಡ್ಡ್ ಎಲ್ಲ ವರ್ಕೆಲ್ಲ ಮಾಡಿಸಿ, ಹಾಗೆ ಸ್ಟೋನ್ ವರ್ಕ್ಸ್ ಅದು ಇದು ಅಂತ ಎಲ್ಲ ಮಾಡಿಸಿದ್ರೆ ಆಲ್ಮೋಸ್ಟ್ ನಮಗೆ 8,000 9,000 ಬರುತ್ತೆ. ಈ ಥರ ಒಂದು ರೆಡಿಮೇಡ್ ತೊಗೊಂಡ್ರೆ ಸಖತ್ ಯೂಸ್ಫುಲ್ ಆಗುತ್ತೆ, ಹಾಗೆ ಚೀಪ್ ಆ್ಯಂಡ್ ಬೆಸ್ಟು. ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಕಲೆಕ್ಷನ್ಸು. ನಾವಿಲ್ಲಿ ಸ್ಯಾರಿ ತೊಗೊಂಡೋದ್ರೆ ನಮ್ಗೆ ಯಾವ್ದು ಬೇಕೋ ಮ್ಯಾಚಿಂಗ್ ಅದಕ್ಕೆ ಬ್ಲೌಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅವರೇ ಒಂದಷ್ಟು
ಸೆಲೆಕ್ಟ್ ಮಾಡಿ ತೋರಿಸ್ತಾರೆ. ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ನನಗೆ ಇದು ಗೋಲ್ಡ್ ಕಲರ್ ಅಂತೂ ಸಖತ್ ಇಷ್ಟ ಆಗಿತ್ತು. ಸೊ ಅದೊಂದು ಪರ್ಚೇಸ್ ಮಾಡಿದೆ. ಹಾಗೆ ಇನ್ನೊಂದಷ್ಟು ಬ್ಲೌಸಸ್ನು ತಗೊಂಡೆ. ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನೇನು ಪರ್ಚೇಸ್ ಮಾಡಿದೆ ಅನ್ನೋದು ನಾನು ಶೇರ್ ಮಾಡ್ತೀನಿ. ಇಲ್ಲಿ ಪರವಾಗಿಲ್ಲ, ನನಗೆ ಸ್ಯಾಟಿಸ್ಫೈ ಆಯಿತು. ಬ್ಲೌಸ್ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದು. ಹಾಗೆ ಬರಬೇಕಾದ್ರೆ ಇಲ್ಲಿ ಸುದರ್ಶನ್ ಹತ್ರ ಇವಾಗ ದಸರಾ ಸೀಸನ್ ಅಲ್ವಾ, ಸೊ ಆನೆ ಸ್ಟ್ಯಾಚು ಹಾಕಿದ್ರು. ಅದನ್ನು ಶೇಖರಿ ತೋರಿಸ್ತಾಯಿದ್ರು ಗಾನುಗೆ. ಅವನು ಏನು ಇಷ್ಟು ದೊಡ್ಡದಾಗಿ ನಿಂತ್ಕೊಂಡ್ಬಿಟ್ಟಿದೆಲ್ಲ ಅಂತ ನೋಡ್ತಾ ಇದ್ದ ಅವನು ಗಾನು. ಹಾಗೆ ನಾನು ಹೇಳ್ದಂಗೆ ಮೆರವಣಿಗೆ ಇನ್ನೂ ನಿಂತಿರಲಿಲ್ಲ. ಅಷ್ಟು ಗಣೇಶ ಇತ್ತು. ಆಲ್ಮೋಸ್ಟ್ ಒಂದು 30-40 ಗಣೇಶನೇ ಇರ್ಬೋದು, ಇನ್ನೂ ಜಾಸ್ತಿನೇ ಇರ್ಬೋದು ಅನಿಸುತ್ತೆ. ಅಷ್ಟು ಗಣೇಶ ಮೆರವಣಿಗೆ ಹೋಗ್ತಾನೆ ಇತ್ತು. ಕ್ಯೂಯಲ್ಲಿ ಅಷ್ಟು ಗಣೇಶ ನಿಂತಿತ್ತು. ಅದು ಯಾವ್ಯಾವ ಏರಿಯಾ ಇದೆ ಅದು ಬ್ಯಾನರಲ್ಲಿ ಹಾಕ್ಕೊಂಡು ತಮಟೆ ಸೌಂಡು, ಅದು ಬೇರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬೇರೆ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ಅದು ವಾಯ್ಸ್ ಕೇಳಿದರೆ ಎಷ್ಟು ಇತ್ತು ಅಂದರೆ, ಈ ಕಡೆ ಗಣೇಶದು ತಮಟೆ ಸೌಂಡು, ಈ ಕಡೆ ಸಾಂಗು ಎರಡು ಮಿಕ್ಸ್ ಆಗಿ ವಾಯ್ಸ್ ಕೇಳಿಸ್ತಾ ಇತ್ತು. ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿಂದ ನಾವು ಇಲ್ಲಿ ತುಂಬಾ ರಶ್ ಇತ್ತು ಅಂತ ಹೇಳಿ ನಾವು ಬೇಗನೆ ಹೊರಟ್ಬಿಟ್ವಿ. ಅದೊಂದು ನೋಡಬೇಕಿತ್ತು ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸು. ಸೊ ಅಲ್ಲಿ ನಾವು ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮಲ್ಲೇಶ್ವರಂಗೆ ಬಂದ್ವಿ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ನಾವು ಮ್ಯಾಟ್ರಸ್ ಕವರ್ ನಾನೇನು ಚಿಕ್ಕಪೇಟೆಯಲ್ಲೇನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಮಲ್ಲೇಶ್ವರಮಲ್ಲಿ ನಾನೊಂದು ಸಲ ನೋಡಿದ್ದೆ ಒಂದು ಶಾಪು, ಹಾಗಾಗಿ ಅಲ್ಲೇ ನೋಡೋಣ ಅಂತ ಹೇಳಿ ಬಂದ್ವಿ ಮಲ್ಲೇಶ್ವರಮಲ್ಲಿ. ಸೊ ಹಾಗೆ ಒಂದು ಮ್ಯಾಟ್ರಸ್ ವಾಟರ್ ಪ್ರೂಫ್ ಕವರ್ನ ಬೈ ಮಾಡಿ, ಹಾಗೆ ಒಂದು ಮೈಂಡ್ ಫ್ರೆಶ್ ಕಾಫಿನ ಕುಡಿದು ನಾನು ಶೇಖರಿ ಒಂದು ಜೋಸೆಫ್ ಪಾರ್ಟಿ ಏನಂತ ಹೇಳಿದ್ರೆ, ಪ್ರೀವಿಯಸ್ಸು ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ಡೋರ್ ತೋರಣ ಇದು ಭತ್ತದ ಹಾಕ್ತಾರೆ ಗೊತ್ತಾ, ಅದನ್ನು ನಾನೊಂದು ಸಲ ನೋಡಿದ್ದೆ ಅಲ್ಲಿ ಬಾಗಲಗುಂಟೆಯಲ್ಲಿ. ಸೊ ತೊಗೊಳ್ಳೋಣ ಅಂತ ಹೇಳಿ ಎಲ್ಲ ಚೆಕ್ ಮಾಡಿದ್ವಿ. ಅವ್ರು ಹೇಳಿದ್ರು 250 ಅಂತ ಹೇಳಿದ್ರು ಬಾಗಲಗುಂಟೆಯಲ್ಲಿ. 250 ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತ ಹೇಳಿ ಬೇಡ ಅಂತ ಹೇಳಿ ಶೇಖರಿ ತೊಗೊಳ್ಳಿಲ್ಲ. ಬೇಡ ಸರಿ ಆಯಿತು ಬಿಡಿ, ಇನ್ನೊಂದು ಸಲ ನೋಡೋಣ ಅಂದ್ಬಿಟ್ಟು ನಾವು ಬಂದ್ವಿ. ಆದರೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಇದು ಇಲ್ಲೂ ಇದೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ಇಲ್ಲಿ 300 ಹೇಳಿದ್ರು. ಏನು ಬಾರ್ಗಿಂಗ್ ಮಾಡಲಿಲ್ಲ, 300 ನೆಟ್ಟು ಕೊಟ್ಬಿಟ್ಟು ಬರ್ತಾಯಿದ್ದಾರೆ. ನನಗೆ ಅವತ್ತು 250ನೇ ಕೊಡಲಿಲ್ಲ, ಇಲ್ಲಿ 300 ಕೊಟ್ಬಿಟ್ಟು ಏನು ಬಾರ್ಗಿಂಗ್ ಮಾಡ್ದಿರೋ ಬರ್ತಾವ್ರಲ್ಲ ಅಂತ ಅನಿಸ್ತಾ ಇತ್ತು. ಹಾಗೆ ಜೋಳನ ತೊಗೊಂಡ್ವಿ. ಜೋಳನ ತಿಂದು ಹಾಗೆ ಊಟನೂ ಅಷ್ಟೇ ಮಧ್ಯಾಹ್ನ ಮಾಡಿರಲಿಲ್ಲ. ಹಾಗೆ ಆನ್ ದ ವೇ ಮನೆಗೆ ಹೋಗೋ ಟೈಮಲ್ಲಿ ಇಲ್ಲಿ ಅಪ್ಪಾಜಿ ಮನೆ ಅಂತ ಒಂದಿತ್ತು, ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ಬಟ್ ಇನ್ನೊಂದು ಸಲ ಇಲ್ಲಿ ವಿಸಿಟ್ ಮಾಡೋದೇ ಬೇಡ ಅನಿಸ್ಬಿಡ್ತು. ಬಿರಿಯಾನಿ ಅಂತೂ ಚೂರು ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲೂ ಬಿರಿಯಾನಿನೇ ತಿನ್ನಬಾರ್ದು ಲೈಫಲ್ಲಿ ಅಂತ ಅನಿಸ್ಬಿಡ್ತು ಅಲ್ಲಿ ಬಿರಿಯಾನಿ ತಿಂದ್ಬಿಟ್ಟು ನಮಗೆ. ಸೊ ಮನೆಗೇನಾದರೂ ತಂದರೆ ಐಟಮ್ಸು ಅದನ್ನು ಫಸ್ಟು ಹಾಕಿ ನೋಡ್ಬಿಡ್ಬೇಕು ಶೇಖರಿಗೆ. ಇನ್ನೂ ಫ್ರೆಶ್ ಅಪ್ಪೇ ಆಗಲಿಲ್ಲ, ಆಗಲೇ ಹಾಕಿ ನೋಡೋಣ ಅಂತ ಹೇಳಿ ಹಾಕ್ತಾಯಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗಿದು ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ನಮ್ಮ ಚಾನಲ್ ದಿವ್ಯಾ ಗೌಡ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಅದೇನು ಹಾಕ್ಬೇಡ ಬಿಡು, ಅದೊಂದೇ ಇರಲಿ. ಎತ್ಕೋಬೇಕಾ ಇರು. ಯಾಕಿರು, ಆ ಕಡೆ ಸುತ್ತಿಲ್ಲ, ಹಂಗೆ ಸಿಕ್ಸಿದ್ಯಾ? ಅದಾ ಸುತ್ತ